ಫ್ಯಾನ್ ನಾನು. ಹೊಸ ಫ್ರೆಂಡ್ಸು ಆಮೇಲೆ ಫಸ್ಟ್ ಟ್ರಿಪ್. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ನನ್ನ ಶುಕ್ರವಾರದ ಅರ್ಲಿ ಮಾರ್ನಿಂಗ್ ರೊಟೀನನ್ನು ಶೇರ್ ಮಾಡ್ತಾ ಇದ್ದೀನಿ. ಶುಕ್ರವಾರ ಮತ್ತು ಶನಿವಾರದ ಎರಡೂ ದಿನದ ವ್ಲಾಗ್ನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ಇವತ್ತು ಒಂದು ದೇವಸ್ಥಾನ ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ. ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಕೃಷ್ಣನ ದೇವಸ್ಥಾನ. ಶನಿವಾರ ಹೋಗಿದ್ದು. ಬೆಳಿಗ್ಗೆ ಬೇಗ ಎದ್ದೇಳಬೇಕು ಅಂದರೆ, ಅದರಲ್ಲೂ ಈ ಚಳಿಲಿ ತುಂಬಾ ಕಷ್ಟ ಅನಿಸುತ್ತೆ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು ಅರ್ಲಿ ಮಾರ್ನಿಂಗ್ ರೊಟೀನ್, ಫ್ರೈಡೇ ಅರ್ಲಿ ಮಾರ್ನಿಂಗ್ ರೊಟೀನ್. ಟೈಮು ಸ್ವಲ್ಪ ಲೇಟೇ ಆಗೋಯ್ತು, 5:30 ಆಗಿಬಿಟ್ಟಿದೆ. ನಿನ್ನೆ ಹುಣ್ಣಿಮೆ ಇತ್ತಲ್ಲ, ತಲೆಗೆ ಸ್ನಾನ ಮಾಡಿದ್ದೆ. ಅದಕ್ಕೆ ಇವತ್ತೇನು ತಲೆಗೆ ಸ್ನಾನ ಮಾಡಿಲ್ಲ. ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ವಿಡಿಯೋ ಕಂಪ್ಲೀಟ್ ಮಾಡ್ತೀನಿ. ತುಂಬ ವಿಚಾರ ಇವತ್ತು ಶೇರ್ ಮಾಡೋದಿದೆ. ಈಗ ಮಾತಾಡ್ತಾ ನಿಂತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಡುತ್ತೆ. ಆಲ್ರೆಡಿ 5:30 ಆಗಿಬಿಟ್ಟಿದೆ. ಈಗ ದೇವ್ರ ಮನೆ ಒಂದು ರೆಡಿ ಮಾಡ್ಕೋಬೇಕಷ್ಟೇ. ಆಲ್ಮೋಸ್ಟ್ ಎಲ್ಲ ಗುಡಿಸಿ ಒರೆಸಿ ಆಮೇಲೆ ಹೋಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದಿದ್ದೀನಿ. ಓಕೆ, ಪೂಜೆ ಎಲ್ಲ ಆದಮೇಲೆ ಮತ್ತೆ ಸಿಗ್ತೀನಿ, ಆಯಿತಾ? ಬೆಳಿಗ್ಗೆ ಬೇಗ ಎದ್ದೇಳೋದಕ್ಕೆ ಏನಾದರೂ ಟಿಪ್ಸ್ ಇದ್ದರೆ ಹೇಳಿ ಅಂತ ಕೇಳ್ತಾ ಇದ್ರಿ. ಇದು ಒಳ್ಳೆ ಅಭ್ಯಾಸಗಳು ಯಾವಾಗಲೂ ಹಾಗೆ ಅಲ್ವಾ? ತುಂಬ ಕಷ್ಟ ಅನಿಸುತ್ತೆ, ಆದರೆ ಅದನ್ನು ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ತುಂಬಾ ಸುಲಭ. ಒಂದು ಟೈಮ್ ಸೇವಿಂಗ್ ಆಗುತ್ತೆ, ಜೊತೆಗೆ ಹೆಲ್ತ್ ಬೆನಿಫಿಟ್ಸು ಕೂಡ. ನೋಡಿ, ಪ್ರತಿದಿನ ಸುಪ್ರಭಾತ ಸಹಸ್ರನಾಮ ಕೇಳ್ತಾ ನನ್ನ ದಿನನ ಪ್ರಾರಂಭ ಮಾಡ್ತೀನಿ. ದಿನಪೂರ್ತಿ ಅದೇ ಎನರ್ಜಿ ಇರಬೇಕು ಅನ್ನೋ ಕಾರಣಕ್ಕೆ ಕೆಲವರು ಕಮೆಂಟ್ಸಲ್ಲಿ ಹೇಳ್ತಾ ಇದ್ರಿ, ಬೆಳಗ್ಗೆ 4 ಗಂಟೆಗೆ ಎದ್ರೂ ಪೂಜೆ ಮಾಡೋಷ್ಟೊತ್ತಿಗೆ ಬೆಳಗ್ಗೆ 6 ಗಂಟೆ 6:30 ಆಗೇ ಬಿಡುತ್ತೆ. ಏನು ಮಾಡೋದು? ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕಾಗೋದೇ ಇಲ್ಲ ಅಂತ. ಖಂಡಿತವಾಗ್ಲೂ ನಿಜ, ನನಗೂ ಕೂಡ ಹಾಗೆ ಆಗುತ್ತೆ. ಬೆಳಗ್ಗೆ 4 ಗಂಟೆಗೆ ಎದ್ದಿದ್ದೀನಿ. ಮನೆ ಗೂಡಿಸಿ ಒರೆಸಿ ಹಿಂದಿನ ದಿನ ಎಷ್ಟೇ ಪ್ರಿಪ್ರೇಷನ್ ಮಾಡಿ ಇಟ್ಕೊಂಡಿದ್ರು ಕೂಡ ಬೆಳಗ್ಗೆ ದೇವರ ದೀಪ ಹಚ್ಚೋ ಅಷ್ಟೊತ್ತಿಗೆ 5:45 6 ಗಂಟೆ ಆಗೇ ಬಿಡುತ್ತೆ. ಮನೆ ಗೂಡಿಸಿ ಒರೆಸ್ತೀವಿ, ಸ್ನಾನ ಮಾಡ್ಕೊಂಡು ಬರ್ತೀವಿ. ಅದಾದ ಮೇಲೆ ದೇವ್ರ ಮನೆ ಕೆಲಸಕ್ಕೇನೆ ಹೆಚ್ಚು ಕಡಿಮೆ 1 ಗಂಟೆ ಟೈಮ್ ಅಂತೂ ಆಗೇ ಆಗುತ್ತೆ. ಹೂವೆಲ್ಲ ತೆಗಿಬೇಕು, ದೀಪಗಳು ತೊಳಿಬೇಕು, ದೇವ್ರ ಮನೆ ಒರೆಸ್ಬೇಕು, ಬೊಟ್ಟಿಡಬೇಕು, ಹೊಸಲು, ದೇವ್ರ ಮನೆ ಹೊಸಲು, ಮೇನ್ ಡೋರ್ ಹೊಸಲು, ಇದನ್ನೆಲ್ಲ ಒರೆಸ್ಬೇಕು. ಅರಿಶಿನ ಕುಂಕುಮ ಹಚ್ಚಬೇಕು, ರಂಗೋಲಿ ಹಾಕಬೇಕು, ಹೂವು ಇಡಬೇಕು, ದೀಪ ಹಚ್ಚಬೇಕು. ಅದಾದಮೇಲೆ ತುಳಸಿ ಗಿಡನ ರೆಡಿ ಮಾಡ್ಕೋಬೇಕು. ಅಲ್ಲಿ ಅರಿಶಿನ ಕುಂಕುಮ ಹಚ್ಚಿ, ಹೂವೆಲ್ಲ ಇಟ್ಟು, ದೀಪ ಹಚ್ಚಿ, ಹೀಗೆ 1 by 1 ಮಾಡಿಕೊಂಡು ಬರೋಷ್ಟೊತ್ತಿಗೆ ಹೆಚ್ಚು ಕಡಿಮೆ 1 hour ಆಗೇ ಬಿಡುತ್ತೆ. ಟೈಮ್ ಅಂತೂ ಹೇಗೆ ಹೋಗುತ್ತೆ ಅಂತ ಹೇಳೋದಕ್ಕೆ ಆಗಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಅನ್ನೋದು ಖಂಡಿತವಾಗ್ಲೂ ಸರಿ, ಆದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳೋದು ಇನ್ನೂ ಒಳ್ಳೆಯದೇನೆ. ಆ ಟೈಮಲ್ಲಿ ನಾವು ಎದ್ದು ಎಲ್ಲ ಕೆಲಸ ಮಾಡ್ಕೊಳ್ತಾ ಇರ್ತೀವಿ. ಬೆಳಗ್ಗೆ ಸೂರ್ಯೋದಯ ಸಮಯದಲ್ಲಿ ನಾವು ದೀಪ ಹಚ್ಚೋದು ತುಂಬಾ ಒಳ್ಳೆಯದು. ಹಾಗಾಗಿ ಎಷ್ಟೇ ಬೇಗ ಎದ್ರೂ ನಮಗೆ ಬೇಗ ಪೂಜೆ ಮಾಡೋದಕ್ಕೆ ಆಗ್ತಾಯಿಲ್ಲ ಅಂತ ಯೋಚನೆ ಮಾಡಬೇಡಿ. ಆ ಟೈಮಲ್ಲಿ ಎದ್ದು ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತೀವಲ್ಲ, ಅದು ತುಂಬ ಒಳ್ಳೆಯದು. ಆ ಟೈಮಲ್ಲಿ ನಾವು ಎದ್ದೇಳೋದು, ನಾವು ಮಾಡುವಂಥ ಒಳ್ಳೊಳ್ಳೆ ಆಲೋಚನೆಗಳು, ಒಳ್ಳೊಳ್ಳೆ ಕೆಲಸಗಳು, ಇದು ನಮ್ಮಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ತುಂಬುತ್ತೆ. ನಮ್ಮ ಮನೆಯಲ್ಲೂ ಕೂಡ ಅಷ್ಟೇ. ಯಾವ ಮನೆಯಲ್ಲಿ ಹೆಣ್ಣುಮಕ್ಕಳು ಸೂರ್ಯೋದಯಕ್ಕಿಂತ ಮೊದಲು ಎದ್ದೇಳ್ತಾರೋ ಆ ಮನೇಲಿ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿರುತ್ತೆ. ಆ ಮನೆ ಯಾವಾಗಲೂ ವಾಸ್ತು ಪ್ರಕಾರ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಒಂದು ಮನೆ ವಾಸ್ತು ಅಂದರೆ ಆ ಮನೆಯ ಗೃಹಿಣಿ. ಆ ಮನೆಯಲ್ಲಿ ಹೆಣ್ಮಕ್ಳು ಹೇಗಿರ್ತಾರೋ ಆ ಮನೆ ವಾಸ್ತು ಕೂಡ ಹಾಗೆ ಇರುತ್ತೆ. ನೀವಿಲ್ಲಿ ಇನ್ನೊಂದು ವಿಚಾರನ ಗಮನಿಸಲೇಬೇಕು. ರಂಗೋಲಿ ಹಾಕುವಾಗ ಯಾವಾಗಲೂ ಕೆಳಗಿಂದ ಮೇಲಕ್ಕೆ ಚುಕ್ಕೆ ಇಡ್ತೀವಿ, ಹಾಗೆ ಕೆಳಗಿಂದನೇ ರಂಗೋಲಿನೂ ಕೂಡ ಹಾಕಬೇಕು ಅಂತಾರೆ. ಯಾಕೆ ಅಂದರೆ ಇದು ಅಭಿವೃದ್ಧಿಯ ಸಂಕೇತ, ಅಂದರೆ ಏಳಿಗೆಯನ್ನು ಸೂಚಿಸುತ್ತೆ. ಹಾಗಾಗಿ ರಂಗೋಲಿನ ಯಾವಾಗಲೂ ಕೆಳಗಿಂದ ಮೇಲಕ್ಕೆ ಹಾಕಬೇಕು ಅಂತ ಹೇಳೋದು. ಇದು ಎಷ್ಟು ಜನಕ್ಕೆ ಗೊತ್ತಿದ್ದವರು ಕಮೆಂಟಲ್ಲಿ ತಿಳಿಸಿ, ನಾನು ಹೇಳಿದ್ದು ಸರಿನಾ ಅಂತ. ಹಿಂದಿನ ದಿನ ಗುರುವಾರ ಹುಣ್ಣಿಮೆ ಇತ್ತು. 2ನೇ ವಾರದ ಮಾರ್ಗಶಿರ ಲಕ್ಷ್ಮೀ ಪೂಜೆ ಮಾಡಿದ್ದೆ. ಆ ದಿನ ಸಂಜೆ ಹೊಸಲತ್ರ ದೀಪ ಹಚ್ಚಿದ್ದೆ. ವಿಪರೀತ ಗಾಳಿ ಇದ್ದಿದ್ದರಿಂದ ದೀಪ ಸರಿಯಾಗಿ ಉರಿಲಿಲ್ಲ. ಇನ್ನೂ ಎಣ್ಣೆ ಎಲ್ಲ ದೀಪದಲ್ಲಿ ಹಾಗೇ ಇತ್ತು. ಹಾಗಾಗಿ ಇವತ್ತು ಶುಕ್ರವಾರ ಬೆಳಗ್ಗೆ ಕೂಡ ಆ ದೀಪನ ಹಚ್ತಾ ಇದ್ದೀನಿ. ಇಲ್ಲ ಅಂದರೆ ಶುಕ್ರವಾರ ಸಂಜೆ ದೀಪ ಹಚ್ತೀನಿ. ಪ್ರತಿ ವಾರ ಕೂಡ
ಸದ್ಯಕ್ಕೆ ನೋಡಿ ಹೊಸ್ಲನ್ನ ಈ ರೀತಿ ರೆಡಿ ಮಾಡಿಟ್ಟಿದ್ದೀನಿ. ಈಗ ತುಳಸಿ ಗಿಡಕ್ಕೆ ರೆಡಿ ಮಾಡ್ಕೋಬೇಕು. ಮೊದಲಾದರೆ ಅಂಗಡಿಗೆ ಹೋಗ್ಬಿಡ್ತಾ ಇದ್ದೆ. ಸಂಜೆ ಹೊತ್ತು ನನಗೆ ಅಂಗಡಿಯಿಂದ ಬಂದು ಮನೇಲಿ ದೇವ್ರ ದೀಪ ಹಚ್ಚೋದು ಪೂಜೆ ಮಾಡೋದು ಸಾಧ್ಯ ಆಗ್ತಾ ಇರಲಿಲ್ಲ. ಬೆಳಗ್ಗೆನೇ ಮಾಡಿಬಿಟ್ಟು ಹೋಗ್ತಾ ಇದ್ದೆ. ಈಗ ಮನೇಲಿರೋದ್ರಿಂದ ಬೆಳಗ್ಗೆ ಸಂಜೆ 2 ಟೈಮ್ ಕೂಡ ಮಾಡ್ತೀನಿ. ಹಾಗಾಗಿ ಪ್ರತಿ ಶುಕ್ರವಾರ ಸಂಜೆ ಹೊಸ್ಲತ್ರ ಕೂಡ ದೀಪ ಹಚ್ತಾ ಇರ್ತೀನಿ. ಸಾಮಾನ್ಯವಾಗಿ ಲಕ್ಷ್ಮೀ ಪೂಜೆ ಮತ್ತು ಆಷಾಢ, ಶ್ರಾವಣ, ಕಾರ್ತಿಕ ಮಾಸ ಇಂಥ ಟೈಮಲ್ಲಿ ದೀಪ ಹಚ್ತಾರೆ ತುಂಬ ಜನ. ಆದರೆ ಪ್ರತಿ ಶುಕ್ರವಾರನೂ ದೀಪ ಹಚ್ಚೋದು ತುಂಬ ಒಳ್ಳೆಯದು. ಸಾಧ್ಯವಾದವರು ಹಚ್ಚಿ. ಈಗ ಮಾರ್ಗಶಿರ ಮಾಸ ಆಗಿರೋದ್ರಿಂದ ಗುರುವಾರ ಕೂಡ ಸಂಜೆ ಹೊಸ್ಲತ್ರ ದೀಪ ಹಚ್ಚಿರ್ತೀವಿ. ಹಾಗೆ ಶುಕ್ರವಾರನೂ ದೀಪ ಹಚ್ಚಿ ತುಂಬಾ ಒಳ್ಳೆಯದು. ಈಗ ತುಳಸಿ ಗಿಡಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿದಿನ ಅಥವಾ ಪ್ರತಿ ವಾರ ತುಳಸಿ ಗಿಡಕ್ಕೆ ಗೆಜ್ಜೆ ವಸ್ತ್ರ ಎಲ್ಲ ಏನೂ ಹಾಕೋದಿಲ್ಲ. ಯಾಕಂದರೆ ಹಿಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ. ಈಗ ಗೆಜ್ಜೆ ವಸ್ತ್ರದಲ್ಲಿ ಅದಕ್ಕೆ ಹಚ್ಚೋ ಅಂಥ ಕಲರ್ ಕೆಮಿಕಲ್ ಇರುತ್ತೆ. ಹಾಗಾಗಿ ಗಿಡಕ್ಕಾಗಲಿ ಮಣ್ಣಿಗಾಗಲಿ ಯಾವುದೇ ರೀತಿ ಎಫೆಕ್ಟ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಹೂವನ್ನ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡ್ಕೊಳ್ತೀನಿ ಅಷ್ಟೇ. ತುಳಸಿ ಇಟ್ಟಿರುವಂಥ ಜಾಗ ಆ ಕಟ್ಟೆ ತುಂಬ ಚಿಕ್ಕದಾಗಿರೋದ್ರಿಂದ ತುಳಸಿ ಮುಂದೆ ಕೂಡ ರಂಗೋಲಿ ಹಾಕೋದಕ್ಕಾಗಲ್ಲ. ಹೂವಿಟ್ಟು ದೀಪ ಹಚ್ಚಿರ್ತೀನಿ ಅಷ್ಟೇ. ನೋಡಿ ಈಗ ಹೊರಗಡೆದು ಕೆಲಸ ಮುಗೀತು. ತುಳಸಿ ಮುಂದೆ ದೀಪ ಹಚ್ಚಿದಾಯಿತು, ಹೊಸ್ಲಿಗೆ ರೆಡಿ ಮಾಡ್ಕೊಂಡಿದ್ದಾಯಿತು. ಈಗ ಒಳಗಡೆ ಬಂದು ರೆಡಿ ಮಾಡ್ಕೋತಾ ಇದ್ದೀನಿ. ಹೊರಗಡೆ ಎಲ್ಲ ದೀಪ ಹಚ್ಚಿ ಆಮೇಲೆ ಒಳಗಡೆ ಬಂದು ಇಲ್ಲಿ ಕೂಡ ಎಲ್ಲ ರೆಡಿ ಮಾಡ್ಕೋಬೇಕು. ಈಗ ದೇವ್ರ ಮನೆಯಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚಿದ್ದೀನಿ. ಈಗ ಇಲ್ಲಿ ಕೃಷ್ಣನ ಹತ್ರ ಕೂಡ ಹೂವೆಲ್ಲ ಇಟ್ಟು ಇಲ್ಲಿ ಸಾಂಬ್ರಾಣಿ ಬತ್ತಿ ಇಟ್ಟಿರ್ತೀನಿ. ಎಲ್ಲ ಕಡೆಗೂ ಸ್ಪ್ರೆಡ್ ಆಗುತ್ತೆ ಈ ಹೊಗೆ. ಲೈಟೆಲ್ಲ ಆಫ್ ಮಾಡಿ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ದೇವಸ್ಥಾನಗಳಲ್ಲೂ ಹಾಗೆ ಅಲ್ವಾ, ಗರ್ಭಗುಡಿನಲ್ಲಿ ಲೈಟೆಲ್ಲ ಆಫ್ ಮಾಡಿರ್ತಾರೆ. ಆ ದೀಪದ ಬೆಳಕಲ್ಲಿ ದೇವ್ರನ್ನ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಆ ಥರ ಮಾಡಿರ್ತಾರೆ. ಈ ಸಣ್ಣ ಪುಟ್ಟ ದೇವಸ್ಥಾನದಲ್ಲೆಲ್ಲ ಯಾವಾಗಲೂ ಲೈಟ್ ಆನ್ ಆಗೇ ಇರುತ್ತೆ. ನನಗೂ ಈ ಥರ ಒಂದೊಂದ್ಸಲ ಇಷ್ಟ ಆಗುತ್ತೆ. ಸಿಂಪಲಾಗಿ ಪೂಜೆ ಎಲ್ಲ ಆಯಿತು. ಇಲ್ಲಿ ಒಂದು ಪ್ರಾಬ್ಲಮ್ ಏನಂದರೆ ವಿಪರೀತ ನಾಯಿಗಳದ್ದು ಸೌಂಡ್ ಜಾಸ್ತಿ, ತುಂಬಾ ಸೌಂಡು ಕೇಳಿಸ್ತಾ ಇರ್ಬೋದು ನಿಮಗೆ. ಬಟ್ಟೆಗಳನ್ನ ಮಿಷಿನ್ಗೆ ಹಾಕಿಬಿಟ್ಟು ಸ್ನಾನಕ್ಕೆ ಹೋಗಿದ್ದೆ. ಈಗ ಪೂಜೆ ಕೆಲಸ ಎಲ್ಲ ಮುಗಿಸಿದ್ದೀನಿ. ಈಗ ಬಟ್ಟೆ ವಾಶ್ ಆಗಿರುತ್ತೆ, ಅದನ್ನು ಒಣಗಿ ಹಾಕಿಬಿಟ್ಟು ಬಂದು ಆಮೇಲೆ ಟಿಫನ್ನು ಮತ್ತು ಅಡುಗೆ ಕೆಲಸ ಮಾಡ್ಕೊಳ್ತೀನಿ. ತುಂಬ ಪಕ್ಷಿಗಳು ಬರುತ್ತೆ. ಬೆಳಗ್ಗೆನೇ ಇದ್ರದ್ದು ಸೌಂಡೆಲ್ಲ ಕೇಳಿಸ್ಕೊಳ್ಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇಲ್ಲೊಂದು ಸ್ವಲ್ಪ ಏನಾದರೂ ಹಾಕ್ತಾ ಇರ್ತೀನಿ. ಕೆಳಗಡೆನೂ ಹೋಗಿ ಹಾಕಿರ್ತೀನಿ. ಇಲ್ಲಿ ತುಂಬ ಬರುತ್ತೆ. ಸ್ವಲ್ಪ ಬ್ರೆಡ್ಡು, ಖಾರ ಬೂಂದಿ, ಕಡಲೆಪುರಿ ಆ ಥರದ್ದೆಲ್ಲ ಸ್ವಲ್ಪ ಹಾಕ್ತಾ ಇರ್ತೀನಿ. ಬರುತ್ತೆ ಈ ಪಕ್ಷಿಗಳು. ಎಷ್ಟು ಚೆನ್ನಾಗಿ ಸೌಂಡ್ ಮಾಡುತ್ತೆ ಅಂದರೆ ಕೇಳೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಇನ್ನೊಂದು ಬಂತು ಇವಾಗ. ಒಂದೊಂದು ಸಲ ಅಂತೂ ತುಂಬ ಗ್ರೂಪ್ ಬರುತ್ತೆ. ಮತ್ತು ಇನ್ನೊಂದೇನೆಂದರೆ ಈ ಥರ ವೀಡಿಯೋಸ್ ಎಲ್ಲ ಮಾಡ್ತಾಯಿದ್ದೀವಿ ಅಂತ ಅದು ಹೆಂಗೆ ಗೊತ್ತಾಗ್ಬಿಡುತ್ತೋ ಗೊತ್ತಿಲ್ಲ, ಅದ್ರ ಪಾಡ್ಗದು ಒಂಥರ ಸೌಂಡ್ ಮಾಡಿಕೊಂಡು ಓಡಾಡ್ಕೊಂಡೆಲ್ಲ ಇರುತ್ತೆ. ಫೋನ್ ತೊಗೊಂಡಿದ್ದ ತಕ್ಷಣ ಸಾಕು ಹೀಗೆ ಎಲ್ಲ ಹೊಟ್ಟೋಗ್ಬಿಡ್ತವೆ. ಈ ಥರ ಎಲ್ಲ ಸ್ವಲ್ಪ ಈ ಗಿಡದ್ದು ಎಲೆಯೆಲ್ಲ ಒಂದು ಶೇಪಾಗಿ ಕಟ್ ಮಾಡಿದ್ದೀನಿ. ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನೊಂದು ಗಿಡ ಅಲ್ಲಿ ಮೇಲಿಟ್ಟಿದ್ದೀನಿ, ಅದನ್ನು ಇದೇ ಥರ ಕಟ್ ಮಾಡಬೇಕು. ಅದೇನಾಗುತ್ತೆ ಅಂದರೆ ನೋಡಿ, ಈ ಥರ ತುದಿಯೆಲ್ಲ ಹೀಗೆ ಉದ್ದುದ್ದಕ್ಕೆ ಬೆಳ್ಕೊಳ್ಳುತ್ತಲ್ಲ, ಚೆನ್ನಾಗಿ ಕಾಣಿಸಲ್ಲ. ಈ ರೀತಿ ಕಟ್ ಮಾಡಿದ್ರೆ ಈಕ್ವಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ಗಿಡ ಕಟ್ ಮಾಡಬೇಕು, ಇನ್ನೂ ಕಟ್ ಮಾಡಿಲ್ಲ. ಚೆನ್ನಾಗಿ ಬರ್ತಾಯಿದೆ. ಕಿಟಕಿಯಿಂದ ಸ್ವಲ್ಪ ಬೆಳಕೆಲ್ಲ ಬರುತ್ತಲ್ಲ, ಚೆನ್ನಾಗಿ ಬರ್ತಾಯಿದೆ. ನೋಡಿ, ನಾನು ಇದನ್ನು ಈ ಥರನೇ ಹೇಳಿದ್ದು. ಹೀಗೆ ಎಲೆಗಳೆಲ್ಲ ಈ ಥರ ತುದಿ ಹೀಗೆ ಚೂಪಾಗಿ ಬೆಳ್ಕೊಂಡ್ಬಿಡುತ್ತೆ. ಲೆವೆಲ್ಲ ಕಟ್ ಮಾಡಿದ್ರೆ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಇನ್ನೂ ಒಂದಷ್ಟು ಜಾಗಗಳೆಲ್ಲ ಖಾಲಿ ಕಾಣಿಸ್ತಾ ಇರುತ್ತೆ ನಿಮಗೆ. ಆರ್ಗನೈಸ್ ಮಾಡಬೇಕು. ಒಂದು ಮಿಸ್ಟೇಕ್ ಏನು ಮಾಡಿದ್ದೀನಿ ಗೊತ್ತಾ, ನೆನ್ನೆ ಈ ಕಿಟಕಿ ಓಪನ್ ಮಾಡಿದ್ದೆ. ಮಗ ಇಲ್ಲ ಟ್ರಿಪ್ ಹೋಗಿದ್ದಾನೆ, ಇವತ್ತು ಬರ್ತಾನೆ. ಸರಿ ಸ್ವಲ್ಪ ಗಾಳಿ ಆಡಲಿ ಅಂತೇಳಿ ವಿಂಡೋ ಓಪನ್ ಮಾಡಿದ್ದೆ, ಅದು ಕ್ಲೋಸೇ ಮಾಡಿಲ್ಲ. ನಮ್ಮ ಯಜಮಾನರು ನೋಡಿದರೆ ಚೆನ್ನಾಗಿ ಬೈತಾಯಿದ್ರು.
ಇಲ್ಲೊಂದು ಗಿಡ ಇಟ್ಟಿದ್ದೀನಿ, ಮನಿ ಪ್ಲ್ಯಾಂಟ್ ಮತ್ತು ಸ್ನೇಕ್ ಪ್ಲ್ಯಾಂಟ್. ಬೇರೆ ಏನು ಪ್ರಾಬ್ಲಮ್ ಇಲ್ಲ ಕಿಟಕಿ ಓಪನ್ ಮಾಡಿದ್ರೆ. ಇಲ್ಲಿ ಅಂದರೆ ಸ್ವಲ್ಪ ಗಿಡ ಮರ ಎಲ್ಲ ಜಾಸ್ತಿ ಇದೆಯಲ್ಲ, ಏನಾದರೂ ಹುಳಗಳು ಬರುತ್ತೆ ಅಂತ. ಇನ್ನೂ ಬಿಸಿಲು ಬಂದಿಲ್ಲ, ಯಾವುದು ಹೂ ಬಿಟ್ಟಿಲ್ಲ ಇನ್ನು. ಕಾಣಿಸೇ ಇಲ್ಲ, 2 ಹೂ ಬಿಟ್ಟಿದೆ ನೋಡಿ, ಶಂಕು ಪುಷ್ಪ. ಅದು ಈ ಥರ ಪಿಲ್ಲರ್ ಹಿಂದೆ ಸೈಡಲ್ಲಿ ಇತ್ತಲ್ಲ, ಗೊತ್ತೇ ಆಗಿಲ್ಲ ನನಗೆ. ಅಯ್ಯೋ, ಇಲ್ಲೊಂದು ಹೂ ಬಿಟ್ಟಿದೆ, ನೆನ್ನೆ ನೋಡ್ಕೊಂಡಿಲ್ಲ ನಾನು, ಒಣಗೋಗ್ಬಿಟ್ಟೈತೆ. ಅದು ಹೂ ಕಿತ್ಕೊಂಡಿಲ್ಲ ಅಂದರೆ ಅದು ಒಣಗಿ ಅಲ್ಲೇ ಬೀಜ ಆಗೋಕ್ಕೆ ಶುರುವಾಗುತ್ತೆ. ಬೀಜ ಆಗಕ್ಕೆ ಬಿಟ್ಟರೆ ಏನಾಗುತ್ತೆ, ಗಿಡ ಬೇಗ ಒಣಗೋಗ್ಬಿಡುತ್ತೆ. ಅದಕ್ಕೆ ಚೆನ್ನಾಗಿ ಬರುತ್ತೆ, ಸ್ವಲ್ಪ ದಪ್ಪದಾಗೂ ಬರುತ್ತೆ. ಇದು ಡಬಲ್ ಪೆಟಲು, ತುಂಬ ಚೆನ್ನಾಗಿ ಬರುತ್ತೆ. ಗಿಡ ತುಂಬ ಹೂ ಬಿಟ್ಟರೆ ನೋಡೋದಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದು ಯಾವಾಗ ಬಿಡುತ್ತೋ ಗೊತ್ತಿಲ್ಲ. ಆದರೆ ಚಳಿಗಾಲ ಅಲ್ವಾ, ಈಗ ಎಲೆ ಎಲ್ಲ ಉದುರೋ ಕಾಲ, ಹಂಗಾಗಿ ಹೂವೆಲ್ಲ ಕಡಿಮೆನೇ. ಇನ್ಮೇಲೆ ಹೂಗಳೆಲ್ಲ ಕಡಿಮೆನೇ, ಪರವಾಗಿಲ್ಲ. ಸದ್ಯ ಡೈಲಿ ಪೂಜೆಗೆ ಆಗೋಷ್ಟು ಒಂದು ಎಲ್ಲ ಸೇರಿ ಒಂದು 10 ಹೂ ಬಿಟ್ಟರೆ ಸಾಕು ನನಗೆ. ಡೈಲಿ ಪೂಜೆಗೆ ಹೇಗೋ ಆಗುತ್ತೆ. ಈಗ ನಂದು ಇಲ್ಲಿ ಕೆಲಸ ಎಲ್ಲ ಮುಗೀತು, ಕೆಳಗಡೆ ಹೋಗಬೇಕು. ತುಂಬ ಜನ ಬೇಗ ಎದ್ದೇಳೋದೇ ದೊಡ್ಡ ಸಮಸ್ಯೆ ಅಂದ್ಕೊಳ್ತೀರಾ, ಆದರೆ ನಮ್ಮಲ್ಲಿರೋಂಥ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಆಗುತ್ತೆ ಬೇಗ ಎದ್ದೇಳೋದ್ರಿಂದ. ಅಟ್ಲೀಸ್ಟ್ ಡೈಲಿ ನಾವು 5:15 ಎದ್ದೇಳಬೇಕು. ಇದರಿಂದ ಮನೆ ಕೆಲಸ ಬೇಗ ಆಗುತ್ತೆ, ನಮಗೆ ಟೈಮ್ ಕೂಡ ಉಳಿಯುತ್ತೆ. ಜೊತೆಗೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ, ನಮ್ಮ ಮೈಂಡ್ ಫ್ರೆಶ್ ಆಗಿರುತ್ತೆ, ನಾವು ದಿನಪೂರ್ತಿ ಆ್ಯಕ್ಟಿವ್ ಆಗಿ ಹ್ಯಾಪಿಯಾಗಿ ಇರ್ತೀವಿ. ಪ್ರತಿಯೊಂದು ಕೆಲಸನೂ ಇಷ್ಟಪಟ್ಟು ಪ್ರೀತಿಯಿಂದ ಮಾಡೋದ್ರಿಂದ ಖಂಡಿತವಾಗ್ಲೂ ಆಗೇ ಆಗುತ್ತೆ. ಹೆಣ್ಮಕ್ಳ ಕೈಯಲ್ಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ ಅಲ್ವಾ? ಒಂದು ಮಾತು ತಿಳ್ಕೊಳ್ಳಿ, ಯಾವ ಮನೆಯಲ್ಲಿ ಹೆಣ್ಣು ಮಕ್ಕಳು ಖುಷಿಯಾಗಿ ಸಂತೋಷವಾಗಿ ಚೆನ್ನಾಗಿರ್ತಾರೋ ಆ ಮನೆ ಯಾವಾಗಲೂ ಚೆನ್ನಾಗಿರುತ್ತೆ, ಯಾವಾಗಲೂ ಸಮೃದ್ಧಿಯಾಗಿರುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಮೊದಲು ನಮ್ಮನ್ನು ನಾವು ಆರೋಗ್ಯವಾಗಿ ಖುಷಿಯಾಗಿ ಇಟ್ಕೋಬೇಕು. ಆಗ ನಮ್ಮನೆ ವಾತಾವರಣ ಕೂಡ ಚೆನ್ನಾಗಿರುತ್ತೆ. ಮನೆ ವಾತಾವರಣ ಚೆನ್ನಾಗಿರಬೇಕು ಅಂದರೆ ನಾವು ಸೋಮಾರಿತನ ಬಿಡಬೇಕು. ಪ್ರತಿದಿನ ನಮ್ಮ ಮೈಂಡಲ್ಲಿ ಒಂದು ಟೈಮ್ ಟೇಬಲ್ ಹಾಕೋಬೇಕು. ಅದ್ರ ಪ್ರಕಾರ ಆ ಟೈಮ್ ಕರೆಕ್ಟಾಗಿ ನಾವು ಕೆಲಸ ಮುಗಿಸೋದಕ್ಕೆ ಪ್ರಯತ್ನ ಪಡಬೇಕು. ದಿನ ರಾತ್ರಿ ಮಲಗುವಾಗ ಅಂದ್ಕೊಳ್ಳಿ, ನಾಳೆ 5 ಗಂಟೆಗೆ ಎದ್ದು ಇಷ್ಟೆಲ್ಲ ಕೆಲಸ ನಾನು ಟೈಮ್ ಟು ಟೈಮ್ ಮುಗಿಸ್ಬೇಕು ಅಂತ. ಅಟ್ಲೀಸ್ಟ್ ಆಗ ನೀವು 5:15 ಎದ್ದೇಳ್ತೀರಾ. ಇವತ್ತು ಶನಿವಾರ ನಮ್ಮ ಏರಿಯಾದಲ್ಲಿರುವಂಥ ಕೃಷ್ಣನ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬೆಟ್ಟನಪಾಳ್ಯ, ಕೆಂಗೇರಿ ಹೋಬಳಿ. ಈ ಬೋರ್ಡಲ್ಲಿ ನಿಮಗೆ ಅಡ್ರೆಸ್ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ಕೃಷ್ಣನ ದೇವಸ್ಥಾನ. ಪ್ರತಿ ಶನಿವಾರ ಇಲ್ಲಿ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಇದು ಶೂಟಿಂಗ್ ಸ್ಪಾಟ್ ಕೂಡ ಹೌದು. ಅಲ್ಲದೆ ಎಷ್ಟೋ ಜನ ಮದುವೆ ಪ್ರೀ ವೆಡ್ಡಿಂಗ್ ಶೂಟ್ ಕೂಡ ಇಲ್ಲಿ ಮಾಡ್ಕೊಳ್ತಾರೆ. ಸುತ್ತಮುತ್ತ ಒಳ್ಳೆ ಹಸಿರು ಪರಿಸರ, ತುಂಬಾ ಚೆನ್ನಾಗಿದೆ. ಮತ್ತು ಮಕ್ಕಳಿಗೆ ವೀಕೆಂಡಲ್ಲಿ ಆಟ ಆಡಿಸೋದಕ್ಕೆ ಎಲ್ಲೆಲ್ಲೋ ಕರ್ಕೊಂಡು ಹೋಗ್ತೀರಾ ಅಲ್ವಾ, ಈ ಜಾಗಕ್ಕೆ ಕರ್ಕೊಂಡು ಬನ್ನಿ. ಆಟ ಆಡೋಕ್ಕೂ ಚೆನ್ನಾಗಿದೆ, ದೇವರ ದರ್ಶನ ಕೂಡ ಆಗುತ್ತೆ. ಹಾಗೆ ಮಧ್ಯಾಹ್ನ ಊಟದ ವ್ಯವಸ್ಥೆ ಕೂಡ ಇರುತ್ತೆ. ಎಲ್ಲನೂ ಮುಗಿಸ್ಕೊಂಡು ಸಂಜೆ ತನಕ ಇಲ್ಲೇ ಕಾಲ ಕಳೆದು ಹೋಗ್ಬೋದು. ದೇವಸ್ಥಾನದಲ್ಲಿ ಜೋರಾಗಿ ಹಾಡು ಹಾಕಿದ್ದಾರೆ, ಹಾಗಾಗಿ ನಾನು ಹಾಗೆ ಮಾತಾಡ್ತಾ ವಿಡಿಯೋ ಮಾಡೋದಕ್ಕೆ ಆಗಲ್ಲ, ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಯಾವ ರೀತಿ ಇದೆ ಅಂತ. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ದೇವಸ್ಥಾನದ ಪ್ರಸಾದ ಅಂದಮೇಲೆ ಹೇಳಬೇಕಾ, ರುಚಿ ಹೆಚ್ಚಾಗೇ ಇರುತ್ತೆ. ನಮ್ಮನೆ ಕನ್ಸ್ಟ್ರಕ್ಷನ್ ಶುರು ಆಗುವಾಗ ನಾವಿಲ್ಲಿ ಓಡಾಡ್ತಾ ಇದ್ವಿ. 1-2 ಸಲ ಬಂದು ದೇವರ ದರ್ಶನ ಮಾಡಿದ್ದೆ, ಬಟ್ ಒಂದು ದಿನನೂ ಪ್ರಸಾದ ತಿಂದಿರಲಿಲ್ಲ. ಇವತ್ತು ಇಲ್ಲಿರುವಂಥ ಹೊಸ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಹೋಗೋಣ ಅಂತ ಕರೆದ್ರು. ಸರಿ, ಹೇಗಿದ್ರು ಶನಿವಾರ ಅಲ್ವಾ, ಹೋಗೋಣ ಅಂತೇಳಿ ನಾನು ಜೊತೇಲಿ ಬಂದಿದ್ದೀನಿ. ತುಂಬ ಚೆನ್ನಾಗಿ ದೇವ್ರ ದರ್ಶನವೂ ಆಯಿತು, ಪ್ರಸಾದನೂ ಸಿಕ್ತು. ಒಂದು ಸ್ವಲ್ಪ ಹೊತ್ತು ಇಲ್ಲಿ ಕಾಲ ಕಳೆದು ಆಮೇಲೆ ಮನೆಗೆ ಬಂದ್ವಿ. ನೋಡ್ಬೋದು ಮಕ್ಕಳು ಕೂಡ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ. ದೇವಸ್ಥಾನದ ಸುತ್ತಲೂ ಕೂಡ ನೀವು ಈ ಜಾಗನೂ ಗಮನಿಸಿ, ಎಷ್ಟು ಚೆನ್ನಾಗಿದೆ, ಎಷ್ಟು ವಿಶಾಲವಾಗಿದೆ ಅಂತಂದರೆ ಮಕ್ಕಳಿಗೆ ಆಟ ಆಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ತುಂಬ ಹೊತ್ತು ಇಲ್ಲಿ ಕೂತ್ಕೊಂಡು ಮಾತಾಡಿಕೊಂಡು
ಸಮಯನ ಕಳಿಬಹುದು. ಅಷ್ಟು ಚೆನ್ನಾಗಿರುವಂಥ ವಾತಾವರಣ ಇದೆ. ನೀವು ಚೆಲಗಟ್ಟ ತನಕ ಮೆಟ್ರೋದಲ್ಲಿ ಬಂದು ಅಲ್ಲಿಂದ ಬೆಟ್ಟನಪಾಳ್ಯಕ್ಕೆ ಬಸ್ಸಲ್ಲಿ ಬರ್ಬೋದು. ಈ ರೂಟಲ್ಲಿ ಅಥವಾ ನೀವು ಓನ್ ವೆಹಿಕಲಲ್ಲಿ ಬಂದರೆ ಇಲ್ಲಿ ಸುಮಾರು ದೇವಸ್ಥಾನಗಳನ್ನ ನೀವು ನೋಡ್ಬೋದು. ಸಾಯಿಬಾಬನ ದೇವಸ್ಥಾನ ಮತ್ತು ಸ್ತಂಭದ ರಂಗನಾಥ ಸ್ವಾಮಿ ದೇವಸ್ಥಾನ, ಹಾಗೆ ಇದೊಂದು ಕೃಷ್ಣನ ದೇವಸ್ಥಾನ, ಮುಕ್ತಿನಾಗ ದೇವಸ್ಥಾನ ಮತ್ತು ಸಾಲಿಗ್ರಾಮ ಶಿಲೆ ವೆಂಕಟೇಶ್ವರನ ದೇವಸ್ಥಾನ, ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ದೇವಸ್ಥಾನಗಳಿದೆ. ಒಂದು ದಿನದಲ್ಲಿ ನೀವು ಒನ್ ಡೇ ಟ್ರಿಪ್ ಅಂತೂ ಸುಮಾರು 7ರಿಂದ 8 ದೇವಸ್ಥಾನ ಕಂಪ್ಲೀಟ್ ಮಾಡ್ಬೋದು. ಮೊದಲು 1-2 ಸಲ ಬಂದಾಗ ಸುಮ್ಮನೆ ದೇವ್ರನ್ನ ನೋಡಿಕೊಂಡು ದರ್ಶನ ಮಾಡ್ಕೊಂಡು ಹೋಗಿದ್ದೆ ಅಷ್ಟೇ. ಇವತ್ತು ನಾನು ಕೂಡ ಇಲ್ಲಿ ತುಂಬ ಹೊತ್ತು ಕಾಲ ಕಳೆದೆ. ದೇವಸ್ಥಾನ ನಿಜಕ್ಕೂ ಮನಸ್ಸಿಗೆ ತುಂಬಾ ಖುಷಿ ಕೊಡ್ತು. ಸಾಧ್ಯವಾದವರು ಬನ್ನಿ. ನಿಮಗೇನೇ ಡೌಟ್ ಇದ್ದರೂ ಕಮೆಂಟ್ಸಲ್ಲಿ ಕೇಳಿ. ಮತ್ತೊಮ್ಮೆ ನಿಮ್ಗೆ ಅಡ್ರೆಸ್ ಹೇಳ್ತಾ ಇದ್ದೀನಿ. ನೀವು ಚೆಲಗಟ್ಟಾಗೆ ಬರಬೇಕು, ಬಸ್ಸಲ್ಲಾದರೂ ಓಕೆ, ಅಥವಾ ನೀವು ಮೆಟ್ರೋದಲ್ಲಿ ಬಂದರೂ ಕೂಡ ಚೆಲಗಟ್ಟದಲ್ಲಿ ಇಳ್ಕೊಂಡು ಅಲ್ಲಿಂದ ನೀವು ಬಸ್ಸಲ್ಲಿ ಬೆಟ್ಟನಪಾಳ್ಯಕ್ಕೆ ಬರಬೇಕು. ಬೆಟ್ಟನಪಾಳ್ಯದಲ್ಲಿ ಶ್ರೀಕೃಷ್ಣನ ದೇವಸ್ಥಾನ ಅಂದರೆ ಇಲ್ಲೇ ಸ್ಟಾಪ್ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ ಎಲ್ಲ ಪ್ಲೇಸು. ನಾವಿದೆ ಫಸ್ಟ್ ಟೈಮ್ ಬಂದಿರೋದು ಇಲ್ಲಿಗೆ. ಎಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಏರಿಯಾದಿಂದ ಹೆಣ್ಮಕ್ಳೆಲ್ಲ ಒಟ್ಟಿಗೆ ಬಂದಿರೋದು. ಎಲ್ಲರೂ ಹೊಸಬ್ರೆ, ಹೊಸ ಫ್ರೆಂಡ್ಶಿಪ್. ಕರೆಕ್ಟ್. ಇದು ಬೆಟ್ಟನಪಾಳ್ಯ ಅಂತ ಹೇಳಿ ಚಲ್ಲಘಟ್ಟದಿಂದ ಮುಂದೆ ಬರುತ್ತೆ. ನಿಮಗೆ ಬಸ್ ಕೂಡ ಇದೆ, ಕನ್ವೀನಿಯೆಂಟ್ ಇದೆ, ಬಸ್ ಸ್ಟಾಪ್ ಇದೆ ಇಲ್ಲಿ. ಹಾಗೆ ನೀವು ರಾಮಹಳ್ಳಿ ಕಡೆಯಿಂದನೂ ರಾಮಕೃಷ್ಣ ಇದು ಶುಭಂ ಕರೋತಿ ಆಶ್ರಮದಿಂದ ಪಕ್ಕದ ದಾರಿಯಲ್ಲಿ ಬಂದರೂ ನೀವು ಇಲ್ಲಿಗೆ ತಲುಪ್ತೀರಾ. ತುಂಬ ಚೆನ್ನಾಗಿದೆ. ಇದು ಶೂಟಿಂಗ್ ಸ್ಪಾಟು ಹೌದು. ಸಾಕಷ್ಟು ಧಾರಾವಾಹಿಗಳು, ಆಮೇಲೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಇಲ್ಲೇ ಪಕ್ಕದಲ್ಲಿ ಒಂದು ಕೆರೆ ಇದೆ, ಅದು ಕೋಡಿ ಬಿದ್ದಾಗೂ ತುಂಬಾ ಚೆನ್ನಾಗಿ ಅದನ್ನ ನೋಡೋದಕ್ಕೆ ಅಂತಾನೆ ತುಂಬಾ ಜನ ಬರ್ತಾರೆ. ಇವರು ನನಗೆ ಇಲ್ಲಿ ಪರಿಚಯ ಆಗಿರುವಂಥ ಹೊಸ ಫ್ರೆಂಡ್ಸು ಜ್ಯೋತಿ ಮತ್ತು ರಶ್ಮಿ ಅಂತ. ನಾವೆಲ್ಲರೂ ಒಟ್ಟಿಗೆ ಬಂದಿದ್ದೀವಿ. ಸಾಕಷ್ಟು ವಿಚಾರ ಮಾತಾಡಿದ್ವಿ ದೇವಸ್ಥಾನದ ಬಗ್ಗೆ ಕೂಡ. ಯಾಕಂದರೆ ಇವರು ಇಲ್ಲಿಯವರೇ ಆಗಿರೋದ್ರಿಂದ ತುಂಬ ವಿಚಾರನ ಹೇಳಿದ್ರು. ಬಟ್ ಇಲ್ಲಿ ಸಾಂಗ್ ಹಾಕಿದ್ದಾರೆ, ಹಂಗಾಗಿ ಕಾಪಿರೈಟ್ಸ್ ಬರುತ್ತೆ. ಹಾಗಾಗಿ ವಾಯ್ಸ್ನ ಮ್ಯೂಟ್ ಮಾಡಿ ನಾನು ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಸಾಧ್ಯವಾದವರು ಬನ್ನಿ, ಮಕ್ಕಳನ್ನೂ ಜೊತೆಯಲ್ಲಿ ಕರ್ಕೊಂಡು ಬನ್ನಿ. ದೇವಸ್ಥಾನದ ಹಿಂಭಾಗದಲ್ಲಿ ಈ ರೀತಿ ನಾಗರಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದು ಕೂಡ ಅಷ್ಟೇ ತುಂಬಾ ವಿಶಾಲವಾದಂಥ ಜಾಗ. ಮೂರ್ತಿಗಳಂತೂ ತುಂಬಾ ಸುಂದರವಾಗಿ ಚೆನ್ನಾಗಿದೆ. ನಾವು ಸುಮಾರು 2 ಗಂಟೆಗಳ ಕಾಲ ಇಲ್ಲೇ ಸಮಯನ ಕಳೆದ್ವಿ. ಇಲ್ಲೆಲ್ಲ ಚೆನ್ನಾಗಿ ಓಡಾಡಿದ್ವಿ, ಮಾತಾಡಿದ್ವಿ, ಒಂದಷ್ಟು ಫೋಟೋಸ್ ಕೂಡ ತೊಗೊಂಡ್ವಿ. ತುಂಬ ಚೆನ್ನಾಗಿತ್ತು. ನಿಮಗೂ ಕೂಡ ಈ ದೇವಸ್ಥಾನ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಸಾಧ್ಯವಾದರೆ ಫ್ಯಾಮಿಲಿ ಸಮೇತ ಒಂದು ಸಲ ಬನ್ನಿ.